Hi everyone, this is Anusha and welcome to my channel. I'm super duper already fresh and ready like this. ಸೊ ಇವಾಗ ಸ್ಯಾಟರ್ಡೆ ಆ್ಯಕ್ಚುಲಿ ನನಗೆ ಇವತ್ತು ನಾಳೆ 2 ದಿನನೂ ಅಂದರೆ ಆರ್ಡರ್ ಇದೆ, ನಾಳೆ ಇದೆ ನನ್ನದು. ಸೊ ಇವಾಗ ನನ್ನ ಪ್ಲ್ಯಾನ್ ಇರೋದು ಐ ಬ್ಯಾಡ್ಲಿ ನೀಡ್ ಅ ಹೇರ್ ಮೇಕ್ ಓವರ್, ಹೇರ್ ಕಟ್ ಬೇಕು. ತುಂಬ ಅಂದರೆ ಶಾರ್ಟ್ ಕಟ್ ಮಾಡಿಸಲ್ಲ, ಬಟ್ ಹೇಳೋದಲ್ಲ ಸ್ಪ್ಲಿಟ್ ಎಂಡ್ಸು ಅಥವಾ ಒಂದು ಹೇರ್ ಮೇಕ್ ಓವರ್ ಬೇಕು. ಸೊ ಇವಾಗ ಹೇರ್ ಕಟ್ ಮಾಡಿಸಿ ನೆಕ್ಸ್ಟು ನನ್ನ ಫ್ರೆಂಡ್ ಖುಷಿ ಬರ್ತಾಳೆ. ಸೊ ನಾನು ಅವಳು NGTಲಿ ಅಥವಾ ಎಲ್ಲರೂ ಜಸ್ಟ್ ಒಂದು ಲಂಚ್ ಮುಗಿಸಿ ವೆನ್ಯೂಗೆ ಹೋಗೋಣ ಅಂತ ಅನ್ಕೊತಿದ್ದೀವಿ. ಸೊ ವೆನ್ಯೂಗೆ ಹೋಗಿ ಬಂದು ಆಮೇಲೆ ಏನು ಮಾಡ್ತೀನಿ ಇವತ್ತು ಗೊತ್ತಿಲ್ಲ. ಇವತ್ತು ಮಧ್ಯರಾತ್ರಿ 3:34 ಹಾಗೆ ನಾನು ನಾಳೆ 3 ಮೆಂಬರ್ಸ್ಗೆ ರೆಡಿ ಮಾಡಬೇಕು. ಸೊ ಆ ಪ್ಲೇಸಲ್ಲಿ ಇರಬೇಕು. ಸೊ ನಾಳೆ ಆರ್ಡರ್ ಮುಗಿಸಿ ವಾಟ್ ಐಮ್ ಗೋನ ಸ್ಟೇ ಆರ್ ವಾಟ್ ಅದೇನೂ ಗೊತ್ತಿಲ್ಲ ಬ್ಯಾಂಗ್ಳೂರಲ್ಲಿ, ಅಂದರೆ ನೆಕ್ಸ್ಟ್ ಏನು ಅಂತ. ಇವತ್ತು ಸ್ಯಾಟರ್ಡೆ, ಬಟ್ ನಾನು ಫ್ರೆಶ್ ಆಗಿ ಹಿಂಗೆ ರೆಡಿ ಆಗಿದ್ದೀನಿ. ನೋಡೋಣ, ನಾಳೆ ಆರ್ಡರ್ ಬೆಳಗ್ಗೆ 6 o'clock ಒಳಗಡೆ ಅಂತೂ ಮುಗ್ದೋಗ್ಬಿಡುತ್ತೆ. ನೋಡೋಣ ನಂದು ಪ್ರೀತಮ್ದು ಏನೇನು ಪ್ಲ್ಯಾನ್ ಇದೆ. ವಿ ನೀಡ್ ಟು ಗೋ ಔಟ್. ಸೊ ಏನು ಮಾಡೋದು ಏನು ಆಲ್ ದಟ್. ನಾವು ಐ ಆಮ್ ರೆಡಿ ಲೈಕ್ ದಿಸ್. ಕಮ್ ಲೆಟ್ಸ್ ಗೋ, ಲೆಟ್ಸ್ ಡೂ ಮೈ ಹೇರ್ ಮೇಕ್ ಓವರ್ ಟುಗೆದರ್. ನಾನು ಚನ್ಸಂದ್ರ ರೋಡಲ್ಲಿರೋ ಮಂತ್ರಿ ಆಪೋಸಿಟ್ ಏರ್ಪೋರ್ಟ್ ಸಲೂನಿಗೆ ಬಂದೆ. ಸೊ ಇಲ್ಲಿ ಹೇರ್ ಕಟ್ ಮಾಡ್ಸೋಣ ಅಂತ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು. ನಾನು ಖುಷಿ ವಿ ಎಂಡ್ ಅಪ್ ಕಮಿಂಗ್ ಟು ಫೋರಮ್ ಮಾಲ್. ನಾವು ವೆನ್ಯೂ ಹತ್ರ ಹೋಗಲಿಲ್ಲ. ಸೊ ಶಿ ಶಾಪಿಂಗ್ ಸಮಥಿಂಗ್ ಇನ್ ನಾಯ್ಕ ಆ್ಯಂಡ್ ನಾವು ಐ ಶಾಪ್ ಸಮಥಿಂಗ್ ಇನ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್. ಯಾವ್ದಾದ್ರು ಹೊಸ ಫ್ರೇಗ್ರೆನ್ಸ್ ಇದ್ದರೆ ಅವಳು ಕೂಡ ಶಾಪ್ ಮಾಡಬೇಕು ಅಂತ ಇದ್ಲು. ಸೊ ಆಮೇಲೆ ಮ್ಯಾಗ್ನೋಲಿಯಾದಲ್ಲಿ ವಿಲ್ ಹ್ಯಾವ್ ಸಮಥಿಂಗ್ ಆ್ಯಂಡ್ ದೆನ್ ನಮ್ಗೊನ ಲೀವ್. ಇವಾಗ ನಿನ್ನ ಹತ್ರ ಬಿಡುತ್ತೆ. ಸೇ ಹಾಯ್. ಎಲ್ಲ ಚೆನ್ನಾಗಿ ಕಾಣ್ತಾ ಇದೆಯಾ? The next morning. Hi you guys, it's been evening 7:49 ಇವಾಗ. ಸೊ ಐ ಹ್ಯಾಡ್ ಅ ವೆರಿ ಸ್ಯಾಟಿಸ್ಫೈಯಿಂಗ್ ಆ್ಯಂಡ್ ವೆರಿ ಗುಡ್ ಸ್ಲೀಪ್. ಸುಮಾರು ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಇವಾಗ ಅಂದರೆ ಕೈಮಾ ಅದೆಲ್ಲ ತಿಂದಿದ್ನೆಲ್ಲ ಚೆನ್ನಾಗಿ, ಹಾಗಾಗಿ ಸೊ ಈಗ ಎದ್ದು ಜಸ್ಟ್ ಔಟ್ಫಿಟ್ ಚೇಂಜ್ ಮಾಡಿ ಕಿಸ್ ಮೂವಿ ಹಾಕಿದ್ದಾನೆ ಉದಯದಲ್ಲಿ, ಅದನ್ನು ನೋಡ್ಕೊಂಡು ಹಾಗೆ ಚಿಲ್ ಮಾಡ್ತಾಯಿದ್ವಿ. ಆ್ಯಂಡ್ ಇವಾಗ ನಮ್ಮನೆ ಎದುರುಗಡೆನೇ ದಿಯೋಬ್ ರೂಮ್ ಓಪನ್ ಆಗಿದೆಯಲ್ಲ, ಹೋಗಿ ಸ್ವಲ್ಪ ತಿನ್ಕೊಂಡು ಬರೋಣ ಅಂತ. ಆ್ಯಂಡ್ ಬೈ ದ ವೇ ಐ ಆಮ್ ಚಮಿಂಗ್ ಯು ಗೈಸ್ ವಾಟ್ ಟು ಡೂ. ಸೊ ಅದ್ರ ಜೊತೆಗೆ ವರ್ಕು, ಅದಾದಮೇಲೆ ಈ ಕೈಮಾ ಇದೆಲ್ಲ ತಿಂದಿದ್ದು ಹೆವಿ ಮೀಲ್ಸ್ ಥರನೂ ಆಯ್ತಲ್ಲ. ಸೊ ಐ ವೆಂಟ್ ಟು ಸ್ಲೀಪ್ ಆ್ಯಂಡ್ ನಾನು ಎದ್ದಾಗ ಮೇ ಬಿ 6:30. ಸೊ ಕಂಪ್ಲೀಟ್ 8 hours ಸ್ಲೀಪ್ನ ತೊಗೊಂಡಿದ್ದೀನಿ ಇವತ್ತು. ನಿನ್ನೆ ನೈಟ್ ಏನು ನನಗೆ ಫುಲ್ ಸ್ಲೀಪ್ ಸ್ಕಿಪ್ ಆಗಿತ್ತು ಅದನ್ನು. ಆ್ಯಂಡ್ ಈಗ ಹೋಗೋಣ ದಿಯೋಬ್ ರೂಮ್ಗೆ ಹೋಗಿ. ಆಬ್ವಿಯಸ್ಲಿ ಚಮ್ಮಿಂಗ್ ಟೈಮಲ್ಲಿ ಈ ಚಾಕ್ಲೇಟ್ಸು ಇದೆಲ್ಲ ಕ್ರೇವಿಂಗ್ ಆಗೇ ಆಗುತ್ತಲ್ಲ. ಸೊ ನನಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ವಿಲ್ ಗೋ ಹ್ಯಾವ್ ಸಮ್ ಬ್ರೌನಿ. ಸೊ ಎಸ್, ಕಮ್ ನೌ ಲೆಟ್ಸ್ ಗೋ. ವಿ ಎಂಡೆಡ್ ಅಪ್ ಬೀಯಿಂಗ್ ಇನ್ ವನ. ಹೊಸದಾಗಿ ಓಪನ್ ಆಗಿದೆ, ಐ ಥಿಂಕ್ ಈ ವೀಕೆಂಡ್ ಓಪನ್ ಆಗಿದೆ ಅನಿಸುತ್ತೆ, SOB ರೋಡಲ್ಲಿ. ಸೊ ಇಲ್ಲಿ ಬರೋಣ ಅಂತ ಅಂದ್ಬಿಟ್ಟು ಪ್ರೀತಮ್ ಹೇಳ್ದೆ. ಐ ವಾಸ್ ಆಲ್ಸೋ ಲೈಕ್ ಓಕೆ ಅಂತ ವಿ ಕೇಮ್ ಹಿಯರ್. RR ನಗರದಲ್ಲಿ ಈಗ ಪಬ್ಸ್ ಆಗಿರ್ಬೋದು, ಕೆಫೇಸ್ ಆಗಿರ್ಬೋದು, ಒಂದಾದ್ಮೇಲೆ ಒಂದು ಓಪನ್ ಆಗ್ತಿದೆ. ಐ ಆಮ್ ಲವ್ವಿಂಗ್ ಇಟ್ ಆ್ಯಂಡ್ ಇಟ್ಸ್ ವೈಬ್ ನೋಡಿದ್ರೆ ನನಗೆ ಖುಷಿ ಆಗ್ತಿದೆ, ಚೆನ್ನಾಗಿದೆ ಅನಿಸ್ತಿದೆ.
ಹೊಸದಾಗಿ ಓಪನ್ ಆಗಿರೋದಲ್ಲ, ಇನ್ನೂ ಏನು ಸೆಟಪ್ಪೇ ಆಗಿಲ್ಲ. ನಾನು ಅಲ್ಲಿ ನೋಡಿದೆ ಬ್ರೌನೀಸ್ ಏನು ಅಂದರೆ ಡಿಸ್ಪ್ಲೇನೂ ಇಲ್ಲ. ಸೊ ಏನಾರು ಒಂದು ತಿನ್ನೋಣ ಅಂದರೆ ಏನು ತಿನ್ನೋದು? ಆ್ಯಕ್ಚುಲಿ ಐ ಆಮ್ ಫುಲ್. ನಾನು ಹೇಳೋದಲ್ಲ, ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಚೆನ್ನಾಗಿ ಕೈಮಾ ಬಾಡಿಸ್ಬಿಟ್ಟು ಮಲ್ಕೊಂಡಿದ್ದೆ. ಸೊ ಏನು ಆ್ಯಕ್ಟಿವಿಟಿನೂ ಆಗಿಲ್ಲ, ಹಂಗಾಗಿ ಡೈಜೆಸ್ಟ್ ಆಗಿಲ್ಲ ನನಗೆ. ಏನು ಮೆನ್ಯೂಲಿ ಅಂಥದ್ದು ಏನೂ ಇಲ್ಲ ಅಂದರೆ ಹೊಸದಾಗಿದೆ ಅಂದರೆ ಆ್ಯಸ್ ಬೇಸಿಕ್ ಇಟ್ಟಿದ್ದಾರೆ ಅನಿಸುತ್ತೆ. ಸೊ ರೈಟ್ ನಾವು ನಂಗೆ ಏನೂ ಬೇಡ, ಏನೂ ತಿನ್ಬೇಕು ಅನಿಸ್ತಿಲ್ಲ. ಸಮ್ ಅದರ್ ಡೇ ಐ ಕಮ್ ಬ್ಯಾಕ್, ಬಟ್ ದ ವೈಬ್ ಇಸ್ ಗುಡ್, ಇಟ್ಸ್ ನೈಸ್ ಆ್ಯಂಡ್ ನೇಮ್ ಕೂಡ ಚೆನ್ನಾಗಿದೆ. ಇದು ನೋಡಿ ಎಷ್ಟು ಟೆಂಪ್ಟಿಂಗ್ ಆಗಿದೆ. ಸ್ಟ್ರಾಬೆರಿ ಚೀಸ್ ಕೇಕ್, ಸೋ ಗುಡ್. ಫೈನಲಿ ಐ ಆಮ್ ಹ್ಯಾವಿಂಗ್ ಇನ್ ದಿಯೋಬ್ರೋಮ್, ನಮ್ಮ ಏರಿಯಾದಲ್ಲಿ. ಯಾವಾಗಲೂ ಜಯನಗರ ದಿಯೋಬ್ರೋಮಲ್ಲೇ, ಜಯನಗರನೇ ಮೋಸ್ಟ್ ಆಫ್ ದ ಟೈಮ್. ಸೊ ಇವಾಗ ನಮ್ಮ ಏರಿಯಾದಲ್ಲಿ ನಮ್ಮನೆ ಎದುರುಗಡೆ ತಿಂತಾರೆ. ಇಟ್ಸ್ ಫೀಲಿಂಗ್ ಗುಡ್. ಆಬ್ವಿಯಸ್ಲಿ ಬೇಕ್ಡ್ ವಡಾಪಾವ್ ಆ್ಯಂಡ್ ಮಿಲೇನಿಯಲ್ ಬ್ರೌನಿ, ಅದು ನನ್ನ ಕಾಂಬೋ ನಾನು ತೊಗೊಳೋದಿಲ್ಲಿ. ಬಟ್ ಇವಾಗ ಅನಿಸ್ತಿದೆ ಅದನ್ನು ಸ್ಟ್ರಾಬೆರಿ ಮತ್ತು ಟ್ರೈ ಮಾಡಬೇಕಿತ್ತು ಅಂತ. ಚೀಸ್ ಕೇಕ್ ಚೆನ್ನಾಗಿ ಅನಿಸ್ತಿತ್ತು ಅದಕ್ಕೆ. Hi you guys, this is the next day. It's been evening 4:30 and I'm not feeling great. I'm not feeling good. ಒಂದು ರೆಡಿ ಆಗೋದಕ್ಕೆ ಅಥವಾ ಒಂದು ಫ್ರೆಶ್ ಆಗೋದಕ್ಕೆ ಇಷ್ಟೊತ್ತು ತೊಗೊಂಡಿದ್ದೀನಿ. ಆ್ಯಸ್ ಯು ಗೈಸ್ ನೋ, ಅಥವಾ ನಾನು ಹೇಳ್ದಂಗೆ ಐಮ್ ಚಮ್ಮಿಂಗ್ ಅಲ್ಲ, ಅದಕ್ಕಿರ್ಬೋದು. ಐಮ್ ನಾಟ್ ಕೀಪಿಂಗ್ ವೆಲ್. ಬಟ್ ಈಗ ಐ ಹ್ಯಾವ್ ಸಮ್ ಪರ್ಸ್ನಲ್ ವರ್ಕ್. ಸೊ ಅದಕ್ಕೆ ನಾನು ಸ್ವಲ್ಪ ಆಚೆ ಹೋಗಬೇಕು, ಜೆ ಪಿ ನಗರ ಸೈಡ್ ಹೋಗಬೇಕು. ಸೊ ಪರ್ಸ್ನಲ್ ವರ್ಕ್ ಮುಗಿಸಿ ಐ ಡೋಂಟ್ ನೋ ವೇರ್ ಐ ವಿಲ್ ಗೋ, ಆಲ್ ದ್ಯಾಟ್. ನಾವು ಐ ಆಮ್ ಫೀಲಿಂಗ್ ಬಿಟ್ ಬೆಟರ್. ಈಗ ಮಧ್ಯಾಹ್ನನೂ ಕೂಡ ನಾನು ಊಟ ಮಾಡಿಲ್ಲ, ಅಂದರೆ ಅಷ್ಟು ಐ ಆಮ್ ನಾಟ್ ಕೀಪಿಂಗ್ ಗ್ರೇಟ್ ಅನ್ನೋ ಥರ ಅನಿಸ್ತಿತ್ತು. ಇವಾಗ ಸ್ವಲ್ಪ ಫ್ರೆಶ್ ಎಲ್ಲ ಆಗಿದ್ದಕ್ಕೆ ಐ ಆಮ್ ಫೀಲಿಂಗ್ ಮಚ್ ಬೆಟರ್. ರೆಡಿ ಲೈಕ್ ದಿಸ್ ಆ್ಯಸ್ ಯೂಶ್ವಲ್, ಕ್ಯಾಶುಯಲ್ ಆಗಿ ಹೀಗೆ ರೆಡಿ ಆಗಿದ್ದೀನಿ. ಈಗ we'll go out, we'll finish our some personal work and then let's see where we'll go. ಆ್ಯಕ್ಚುಲಿ ನಾನು ಮಂಡ್ಯಗೆ ಹೋಗಬೇಕಿತ್ತು ಇವತ್ತು, ಅಥವಾ ನಾಳೆ. ಮಂಡೇ ಇವತ್ತು, ಸೊ ಟ್ಯೂಸ್ಡೇ ಹೋಗಬೇಕಿತ್ತು. ಇವಾಗ ಇಲ್ಲ, ನಾಳೆನೂ ಒಂದಿನ ರೆಸ್ಟ್ ತೊಗೊಂಡು ಐಲ್ ಗೋ ಬ್ಯಾಕ್. ಎನಿಹೌ ನಾನು ನೆಕ್ಸ್ಟ್ ವೀಕ್ ಮತ್ತೆ ಬರಬೇಕಿತ್ತು. ಫ್ರೈಡೇ, ಸ್ಯಾಟರ್ಡೆ ಸಂಡೇ ಆರ್ಡರ್ ಇದೆ ಅಂತ. ಸೊ ಸ್ಯಾಟರ್ಡೆ ಸಂಡೇ ಲಾಸ್ಟ್ ಮಿನಿಟ್ ಏನೋ ಸ್ವಲ್ಪ ಅವ್ರದ್ದು ಏನೋ ಪ್ಲ್ಯಾನ್ ಇದಾಗಿದ್ದರಿಂದ ಕ್ಯಾನ್ಸಲ್ ಆಯಿತು ಆರ್ಡರು. ಸೊ ಹಾಗಾಗಿ ನಾನು ಎನಿಹೌ ಈ ವೀಕ್ ಪೂರ್ತಿ ನಾನು ಒಂದು 10 days ಮಂಡ್ಯದಲ್ಲಿ ಇದ್ದುಬಿಟ್ಟು ನೆಕ್ಸ್ಟ್ ಬರೋಣ, 21st ಹಂಗೆ ಬರೋಣ ಅಂತ ಅನ್ಕೊತಿದ್ದೀನಿ. ಬಿಕಾಸ್ ಇನ್ ಬಿಟ್ವೀನ್ ಯಾವ ಆರ್ಡರ್ಸು ಇಲ್ಲ, ನಾನು ತೊಗೊಳಕ್ಕೂ ಹೋಗಲ್ಲ. ನೋಡೋಣ ಹ್ಯಾಪನ್. ಹಾಗಾಗಿ ನಾನು ನಾಳೆ ಒಂದಿನ ಸ್ಟೇ ಆಗಿ ರೆಸ್ಟ್ ಮಾಡಿ ನಾಡಿದ್ದು ಐ ವಿಲ್ ಬಿ ಬ್ಯಾಕ್. ಆ್ಯಂಡ್ ಇವತ್ತು ನಾಳೆ ಏನು ಮಾಡ್ತೀನಿ ನೋಡೋಣ. ಯಾ ನಾವು ಲೆಟ್ಸ್ ಗೋ. ವಿ ಕೇಮ್ ಟು ಈಟ್ ಫಸ್ಟ್ ಜಯನಗರ. ನಾವು ಮಧ್ಯಾಹ್ನ ಲಂಚ್ ಸ್ಕಿಪ್ ಮಾಡಿರೋದ್ರಿಂದ ಹೊಟ್ಟೆ ತುಂಬ ಹಸಿತಿದೆ ಹಾಗಾಗಿ. ಆ್ಯಂಡ್ ದಿಸ್ ಈಸ್ ಆರ್ ಫೇವ್ರೆಟ್. ಇಲ್ಲಿ ಶಾವ್ಗೆ, ಇಡ್ಲಿ ಎಲ್ಲ ಸಕ್ಕತ್ತಾಗಿರುತ್ತೆ. ಇಡ್ಲಿ ಟೆಕ್ಸ್ಚರ್, ಓ ಮೈ ಗಾಡ್, ಸೋ ಗುಡ್, ಸೋ ಗುಡ್. ಶಾವ್ಗೆ ಇದು ಒಳ್ಳೆ ಶಾವ್ಗೆ ಚಿತ್ರಾನ್ನ ಥರ ಇರುತ್ತೆ, ಲೆಮನ್ ರೈಸ್ ಥರ ಸಕ್ಕತ್ತಾಗಿರುತ್ತೆ. ಬಂದಿರೋದು ಎಷ್ಟೊಂದು ದಿನ ಆದಮೇಲೆ ನಾನು ಪ್ರೀತಮ್ಮ. ಆ್ಯಂಡ್ ನಾವು ಫಸ್ಟಲ್ಲಿ ತಿಂದಾಯಿತು. ಹೌ ಕ್ಯಾನ್ ವಿ ಮಿಸ್ 40 ಬ್ಲಾಕಲ್ಲಿ ರೋಸ್ಟ್ ಟೀ ಕುಡಿದೇನೆ ಕಂಪ್ಲೀಟೇ ಆಗಲ್ಲ. ಸೋ ಗುಡ್, ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ನೆಕ್ಸ್ಟ್ ಲೆವೆಲ್. Hi you guys, this is our next day and I'm already super duper ready. I'm running out of time. ಅದಕ್ಕೆ ಮನೆ ಒಳಗಡೆ ಇಂಟ್ರೋ ಮಾಡೋಕ್ಕಂದ್ರೆ ಹೇಳೋಕ್ಕಾಗಲಿಲ್ಲ. ಐ ಆಮ್ ಗೋಯಿಂಗ್ ಫಾರ್ ಅ ಮೂವಿ, ಗರ್ಲ್ ಫ್ರೆಂಡ್, ರಶ್ಮಿಕಾ ಮಂದಣ್ಣ. ಅದು ಐ ರಿಯಲಿ ವಾಂಟ್ ಟು ವಾಚ್. ಯಾಕಂದ್ರೆ ಒಂಥರ ಫೀಮೇಲ್ ಓರಿಯೆಂಟೆಡ್ ಅಲ್ಲ, ಸೊ ಅದಕ್ಕೆ ಇನ್ನೊಂದು ಇಟ್ಸ್ ಸಮಥಿಂಗ್ ಲೈಕ್ ರಿಲೇಷನ್ಶಿಪ್ ಆ ಥರ ಏನೋ. ಸೊ ಐ ವಾಂಟ್ ಟು ವಾಚ್. ಎಷ್ಟೊಂದು ದಿನ ಆಗಿದೆ ಮೂವಿ ನೋಡಿ, ಎಷ್ಟೊಂದು ಗುಡ್ ರಿವ್ಯೂಸ್ ಬಂದಿದೆ, ಅದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿ. ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಇನ್ ಹಾಫ್ ಆನ್ ಅವರಲ್ಲಿ ಮೂವಿ ಸ್ಟಾರ್ಟ್ ಆಗುತ್ತೆ. ನಾವಿನ್ನೂ ಮನೇಲೇ ಇದ್ದೀವಿ. ಸೊ ವಿ ಶುಡ್ ರೀಚ್ ದ ಪ್ಲೇಸ್. ಯಾ ಲೆಟ್ಸ್ ಗೋ. ಐ ಆಮ್ ಎಕ್ಸೈಟೆಡ್. Done with the movie and we came to R&B. ಚನ್ಸಂದ್ರ ರೋಡಲ್ಲಿದೆ. ಸಾರಿ, ನಮ್ಮ ಬಲ್ ರೋಡ್, ಚನ್ಸಂದ್ರ ರೋಡ್. ಇನ್ನೇನು ಜುಡಿಯೋ ಹತ್ತತ್ರ ಬಂದರೆ R&B ಅಂತ ಹೊಸದಾಗಿ ಓಪನ್ ಮಾಡಿದ್ದಾರೆ. ಸೊ ಐ ರಿಯಲಿ ವಾಂಟ್ ಟು ಗೋ ಆ್ಯಂಡ್ ಚೆಕ್. ಕ್ಯಾಶುಯಲ್ ವೇರಾ ಏನು, ಆಲ್ ದ್ಯಾಟ್. ಕಿಡ್ಸ್ ವೇರ್ ಅಂತೂ ಇಲ್ಲಿ ಆಚೆಯಿಂದ ಚೆನ್ನಾಗಿ ಕಾಣಿಸ್ತಿದೆ. ಕಮ್ ಲೆಟ್ಸ್ ಗೋ. ಓ ಮೈ ಗಾಡ್, ಐ ಲವ್ಡ್ ಕಿಡ್ಸ್ ಕಲೆಕ್ಷನ್. ಲೈಕ್ ಎಷ್ಟು ಕ್ಯೂಟ್ ಇದೆ, ತುಂಬ ಕಲೆಕ್ಷನು ಇದೆ. ಐ ಲವ್ಡ್ ಇಟ್. ಅಯ್ಯೋ, ನಾನು ವ್ಲಾಗೇ ಮಾಡಲಿಲ್ಲ. ರಮ್ಯಾ ಬಂದಿದ್ದು ಸಡನ್ ಸರ್ಪ್ರೈಸ್. ನಾನು ನೋಡಿಬಿಟ್ಟು ಒಳಗಡೆ ಬಂದು ಶಾಕ್ ಕೊಟ್ಟು ಮಾತಾಡೋದು. ನಾನು ವ್ಲಾಗೇ ಮಾಡಲಿಲ್ಲ. ಶಿಟ್, ಇಟ್ಸ್ ಓಕೆ. ಆ್ಯಂಡ್ ನೌ ಐ ಆಮ್ ಗೋನಾ ಚೆಕ್ ದ ಕಲೆಕ್ಷನ್. ಐ ವಾಸ್ ಟೆಲ್ಲಿಂಗ್ ದ ಕಿಡ್ಸ್ ಕಲೆಕ್ಷನ್ ಇಸ್ ಸೋ ಗುಡ್. ನೋಡಿ ಎಷ್ಟು ಚೆನ್ನಾಗಿದೆ.
ವಿಮೆನ್ ಕಲೆಕ್ಷನ್ ಬ್ಯಾಗ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಈಸ್ ನೈಸ್. ಯಾ, ಲೆಟ್ ಮಿ ಚೆಕ್ ಬಿಕಾಸ್ ವಿಡಿಯೋ ಮಾಡೋಂಗಿಲ್ಲ ಅನ್ಕೊತೀನಿ. ಸೊ ಯಾ, ಐ ಆಮ್ ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಊಟನೂ ಆಯಿತು, ಎಲ್ಲ ಆಯಿತು. ಸೊ ಡನ್ ವಿತ್ ದ ಮೂವಿ ಆ್ಯಂಡ್ R&B ಯಾವುದದು ಕ್ಲಾತಿಂಗ್ ಹೋಗಿದ್ನಲ್ಲ, ಓಕೆ ಅಂತ ಅನಿಸ್ತು ನನಗೆ. ನಾಟ್ ಲೈಕ್ ವಾವ್ ಕಲೆಕ್ಷನ್, ಬಟ್ ಇಟ್ ವಾಸ್ ನೈಸ್, ಓಕೆ-ಇಶ್. ಆ್ಯಂಡ್ ಅಲ್ಲಿ ಒಳಗಡೆ ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಅನ್ನೋ ಥರ ಏನೋ ಇತ್ತು. ಸೊ ಅದಕ್ಕೆ ನಾನು ಐ ಡಿಂಟ್ ಡೂ ಮಚ್, ಅಂದರೆ ಕಲೆಕ್ಷನ್ ಗರ್ಲ್ಸ್ದೇನೂ ತೋರ್ಸೋಕ್ಕಾಗಲಿಲ್ಲ. ನಥಿಂಗ್ ಮಚ್ ವಾವ್ ಅಂತಲೂ ಅನಿಸ್ತು. ಯಾವ್ದಾದ್ರು ವಾವ್ ಅನಿಸಿ ನಂಗೆ ತೊಗೋಬೇಕಂತ ಅನಿಸಿದ್ರೆ ಐ ವಾಸ್ ಓಪನ್ ಟು ಶಾಪಿಂಗ್ ಆಯಿತಾ. ಬಟ್ ನಂಗೆ ಅದು ಯಾವುದೂ ಅನಿಸ್ಲಿಲ್ಲ, ಅದಕ್ಕೆ ನಾನು ಅಲ್ಲೇನೂ ಪರ್ಚೇಸ್ ಮಾಡಲಿಲ್ಲ. ಆ್ಯಂಡ್ ಇನ್ನು ಮೂವಿ ಬಗ್ಗೆ ಹೇಳಬೇಕಂದ್ರೆ ಐ ಲವ್ ದ ಮೂವಿ. ಇಟ್ಸ್ ಅ ವೆರಿ ಶಾರ್ಟ್ ಮೂವಿ. ಐ ಥಿಂಕ್ 2 hours ಇದೆ ಅನಿಸುತ್ತೆ ಮೂವಿ ಅಷ್ಟೇ. ಬಟ್ ಶಾರ್ಟ್ ಆ್ಯಂಡ್ ಸ್ವೀಟ್, ಅಥವಾ ಒಂದು ಗುಡ್ ಮೆಸೇಜ್ ಇರೋ ಮೂವಿ. ಐ ಲವ್ಡ್ ಇಟ್. ಆ್ಯಂಡ್ ನಾನು ಇನ್ನೊಂದು ಸರಿ ಹೋಗಿ ನೋಡಬೇಕು. ಯಾಕೆ ಅಂದರೆ, ಓ ಮೈ ಗಾಡ್, ದಿಸ್ ಟೈಮ್ ದ ಆಡಿಯನ್ಸ್ ಆ್ಯಕ್ಚುಲಿ ಇದು ಒಂಥರ ತುಂಬ ಕಾಮಿಡಿ ಮೂವಿ ಅಲ್ಲ ಇದು. ಸೊ ಒಂಥರ ಆ್ಯಕ್ಚುಲಿ ಒಂಥರ ಸೀರಿಯಸ್ ಆಗಿ, ಒಂದು ಎಮೋಷ್ನಲ್ ಆಗಿ ಇರೋ ಥರ ಮೂವಿ. ಐ ಡೋಂಟ್ ನೋ ದ ಪೀಪಲ್ ಹೂ ಕೇಮ್, ದ ಆಡಿಯನ್ಸ್, ದೇ ವರ್ ಮೆಚ್ಯೂರ್ಡ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ಆರ್ ವಾಟ್ ಎವರ್. ಬಿಕಾಸ್ ನನಗೆ ಪ್ರೀತಮ್ಗೆ ತುಂಬ ಇರಿಟೇಷನ್ ಆಯಿತು. ದೆರ್ ವಾಸ್ ನಥಿಂಗ್ ಟು ಮಚ್ ಜೋಕ್ಸ್ ಆ ಥರ ಎಲ್ಲ ಇಲ್ಲ ಇಲ್ಲಿ ಮೂವಿಲಿ. ಅಂದರೆ ಹೇಳಬೇಕಂದ್ರೆ ಅಷ್ಟು ಅವರು ಮಾಡಿದ್ರಲ್ಲ ಅಷ್ಟು. ಸೊ ಒಂಥರ ನನಗೆ ಪೀಸ್ಫುಲ್ಲಾಗಿ ಒಂಥರ ಮೂವಿ ನೋಡಿದೆ ಅಂತ ಅನಿಸ್ಲಿಲ್ಲ ಬಿಕಾಸ್ ಆಫ್ ದ ಆಡಿಯನ್ಸ್. ಅದರ್ ದೆನ್ ದಟ್ ದ ಮೂವಿ ಈಸ್ ಗ್ರೇಟ್. ಐ ವಾಂಟ್ ಟು ವಾಚ್ ಇಟ್ ಅಗೇನ್. ಆಯಿತಾ, ಐ ವಾಸ್ ಲೈಕ್ ದಿಸ್, ಸಿಟ್ಟಿಂಗ್ ಲೈಕ್ ದಿಸ್ ಆ್ಯಂಡ್ ವಾಚಿಂಗ್ ದ ಮೂವಿ ಬಿಕಾಸ್ ಐ ಲವ್ಡ್ ಇಟ್. ಆ್ಯಂಡ್ ಸಚ್ ಅ ಶಾರ್ಟ್ ಮೂವಿ, ತುಂಬ ಡ್ರ್ಯಾಗ್ ಮಾಡಿಲ್ಲ ಸ್ಟೋರಿನ. ಒಂದು ಸ್ಟ್ರಾಂಗ್ ಸ್ಟೋರಿ ಬೇಸ್ ಇದೆ. ಸೊ ಎಲ್ಲರೂ ಯೂತ್ಸ್ ಎಲ್ಲ ನೋಡಬೇಕು ಆ ಥರ ಇದೆ. ಸ್ಪೆಷಲಿ ಎವ್ರಿ ಒನ್. ನಾವಿವಾಗ ಬಿಗ್ ಬಾಸ್ ನೋಡೋ ಟೈಮ್ ಆಯಿತು. ಈಗ ಬಿಗ್ ಬಾಸ್ ನೋಡ್ತಾ ವಿಲ್ ಎಂಡ್ ದಿಸ್ ಡೇ. ಆ್ಯಂಡ್ ನಾಳೆ ಗೊತ್ತಿಲ್ಲ, ನಾನು 2 days ಮಂಡ್ಯಕ್ಕೆ ಹೋಗ್ತಾನೆ ಇದ್ದೀನಿ. ಸೊ ಇನ್ನೂ ನಾನು ಮಂಡ್ಯಕ್ಕೆ ಹೋಗಿಲ್ದಿರೋ ಕಾರಣ ನಾಳೆನೂ ಅಷ್ಟೇ ಹ್ಯಾವ್ ಸಮ್ ವರ್ಕ್. ಸ್ವಲ್ಪ ಕ್ಯಾರೆಟ್ ಲೈನಲ್ಲೇನೋ ಕೆಲಸ ಇದೆ, ನೋಡೋಣ ಎಷ್ಟೊತ್ತಿಗೆ ಮಂಡ್ಯ ರೀಚ್ ಆಗ್ತೀನಿ ಏನು ಅಂತ. ಬಟ್ ನಾಳೆ 10 ನಾನು ಹೊರಡಬೇಕು. ಸೊ ನಾಳೆಗೆ ಮಂಡ್ಯಕ್ಕೆ ಹೋದರೆ ಆಫ್ಟರ್ 10 days ಐ ವಿಲ್ ಬಿ ಬ್ಯಾಕ್ ಅಗೇನ್ ಬಿಕಾಸ್ ನೆಕ್ಸ್ಟ್ ವೀಕ್ ಕಂಟಿನ್ಯೂಸ್ ಐ ಹ್ಯಾವ್ ಬ್ರೈಡ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಅದಕ್ಕೆ ಎಸ್, ಐ ಆಮ್ ಬ್ಯಾಕ್ ಇನ್ ದ ಹೋಮ್, ಬ್ಯಾಕ್ ಟು ಮಂಡ್ಯ. ಬರೋಷ್ಟರಲ್ಲಿ ಈವ್ನಿಂಗ್ ಆಯಿತು. ಮಾರ್ನಿಂಗ್ ಸ್ವಲ್ಪ ಮನೆ ಕೆಲಸ, ಅದಾದಮೇಲೆ ಐ ವೆಂಟ್ ಟು ಕ್ಯಾರೆಟ್ ಲೇನ್ ಆ್ಯಂಡ್ ಆಲ್ ಬಿಕಾಸ್ ಶರದಿದು ಕ್ಯಾರೆಟ್ ಲೇನ್ ಇಯರ್ನಿಂಗ್ ಸ್ವಲ್ಪ ಏನೋ ರಿಪೇರ್ ಆ ಥರ ಏನೋ ಇತ್ತು. ಅದಕ್ಕೇ ಶಿ ಲಾಸ್ಟ್ ಸಮ್, ಹಿಂದೆ ಹಾಕ್ತೀವಲ್ಲ ಅದು, ಅದಕ್ಕೆ ಅಲ್ಲೆಲ್ಲ ಹೋಗಿ ಮುಗಿಸ್ಕೊಂಡು ನಾನು ಬರೋಷ್ಟರಲ್ಲಿ ಈವ್ನಿಂಗ್ ಆಯಿತು. ಆ್ಯಂಡ್ ಐ ಗಾಟ್ ಸಮ್ ಗ್ಲೆನ್ಸ್ ಆಬ್ವಿಯಸ್ಲಿ. ಇಲ್ಲ ಅಂದರೆ ಅಷ್ಟೇ ಲಾಸ್ಟ್ ಟೈಮೇ ಎಷ್ಟೊಂದು ದಿನ ಆಗೋಗಿದೆ ತಂದು. ಶರದಿ ಈಸ್ ಲೈಕ್ ಕ್ರೇವಿಂಗ್, ಅದಕ್ಕೆ ಅವಳಿಗೆ ಹೇಳಿದೆ ಸರ್ಪ್ರೈಸಾಗಿ ತಂದಿದ್ದೀನಿ. ಆ್ಯಂಡ್ ಈಗ ಇನ್ನೂ 5 o'clock. ಸೊ ಹೋಗಿ ಅವಳಿಗೆ ಕೊಡೋಣ ಅಂತ ಕೊಟ್ಟು ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಐ ವಿಲ್ ಕಮ್ ಬ್ಯಾಕ್. ನೋಡ್ದ, ಕುತ್ಕೊಂಡು ಮಾಡು, ಸೌಂಡ್ ಕಮ್ಮಿ. ಇಷ್ಟೇ ಇವಳದು. ಏನೋ ಇದು ಫಿಶ್ ಏನೇ, ನಾವು ತಿನ್ನಲ್ವಲ್ಲ, ವೆಜ್ಜು. ಏನೋ ತಿಂತವಳೆ. ಓಕೆ, ಶರದಿ ಸರ್ಪ್ರೈಸ್ ಇದೆ. ಇರೋ ಊಟ ಮಾಡು. ಕಿತ್ಕೊಬಿಟ್ಲು ಇಮಿಡಿಯೇಟು. ವಾವ್, ನೈಸ್. ನಿಂಗೊಬ್ಳಿಗೆ ಅಲ್ಲ, ಎಲ್ರಿಗೂ ನೈಸ್. ಹೊಸ್ದಾಗಿ ಏನೋ ಆ್ಯಡ್ ಆಗಿದೆ. ಇದು ಆ್ಯಕ್ಚುಲಿ ನಮ್ಮ ಸುಕ್ರೂತ್ ಶರದಿ ಗಿಫ್ಟ್ ಮಾಡಿರೋದು. ಮೊನ್ನೆ ನಮ್ಮ ಅಕ್ಕ ಬಾವದ ಆ್ಯನಿವರ್ಸರಿ ಇತ್ತು, ಅದಕ್ಕೆ ಫೋಟೋ ಫ್ರೇಮ್ ಚೆನ್ನಾಗಿ ಬಂದಿದೆ, ನೈಸ್. ನಮ್ಮ ಶರದಿ ಅಂದರೆ ಇಮಿಡಿಯೇಟ್ ಫೋಟೋಶೂಟ್ ಮಾಡಿಸ್ಬೇಕಿತ್ತು. ಲೈಕ್ ಎಲ್ಲ ಕುಂಕುಮ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಅದು ಒಂದು ಸ್ವಲ್ಪ ಇದಾಯಿತು ಫೋಟೋದಲ್ಲಿ, ಇಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿರ್ತಿತ್ತು. ನೈಸ್. ನಾನೇ ಮೇಕೋವರ್ ಮಾಡಿದ್ದು. ಸೊ ಕಾಂಟ್ಯಾಕ್ಟ್ ಅನುಷಾನು ಮೇಕೋವರ್ಸ್. ನಿಮ್ಮಮ್ಮ ಎಲ್ಲ ನನ್ನ ಹತ್ರನೇ ಇದೆ ಬಿಡೆ. ನಾನು ಅವಳು ಆ್ಯಕ್ಚುಲಿ ಇದಕ್ಕೆ ಫ್ಯಾನ್ ಆಗಿಬಿಟ್ಟಿದ್ದೀವಿ. ಇದು ಯಾವುದೋ ಡೈರಿ ಮಿಲ್ಕಿಂದ ಹೊಸದು ಮಿಲ್ಕಿನ್ಸ್ ಅಂತ ಬಿಟ್ಟಿದ್ದಾರಲ್ಲ ಲಾಂಚ್ ಅದನ್ನು ಎಷ್ಟು ತಿಂದಿದ್ದೀವೋ ಆಲ್ರೆಡಿ ನಾನು ಶರದಿ. ಸೊ ನನಗೆ ಇವಾಗ ನೋಡಿ ಗ್ಲೆನ್ಸ್ ತಂದು ಕೊಟ್ಟನಲ್ಲ, ಫುಲ್ ಖುಷಿಯಾಗಿಬಿಟ್ಟು ತಗೊಳ್ಳಿ ಅಂತ ಕೊಟ್ಟಿದ್ದಾಳೆ. ನನ್ನ ಹತ್ರನೇ ಚಾಕ್ಲೇಟ್ಸ್ ಇದೆ, ಬೇಡ ಸುಮ್ಮನಿರು, ತಿನ್ನು ನೀನೆ. ಎಲ್ಲ ನಿಮ್ಮ ಅಮ್ಮ ಇಲ್ವಾ? ಅಪ್ಪ ಅವ್ರ ಅಮ್ಮ ಇಲ್ವೇನೆ? ಮತ್ತೆ ಎಲ್ಲೋದ್ಲು? ಓ, ವಾಕಿಂಗ್ ಇದ್ಲಂತೆ. ಪ್ಯಾಂಟ್ ಎತ್ಕೊಂಡು ಹೋಗಿಲ್ವಂತೆ. ಚಿಕ್ಕಿ ಅಂತ ಹಿಂಗೆ ತೋರಿಸ್ತಿದ್ದಾಳೆ. ನಂಗೆ ಬೇಕು ಕಣ್ಸರ್ದಿ ಪ್ಯಾಂಟ್ಸು. ನನ್ನ ಪ್ಯಾಂಟ್ ಇದು ನನ್ನ ಸೈಜ್ದು. ಯಾರು? ನಾನೇ. ಅಲ್ಲಿ ಹಂಗಾಮ ಮಾಡ್ತಾ ಇರೋದು ನಾನೇ. ಡೈಲಿ ವ್ಲಾಗ್ ಮಾಡ್ತಿದ್ದೆ, ಕಂಟಿನ್ಯೂ ಮಾಡಿದೆ. ಪಾಪ ನಮ್ಮ ಶರದಿ. ಅಪ್ಪನೂ ತಿನ್ಲಿ ಬಿಡೆ. ಕಪ್ ಕೇಕು ತಿನ್ನೆ. ಏನು ಅಷ್ಟು ಸ್ವೀಟ್ ಇರಲ್ಲ, ಮಿನಿ ಚೋಟವನ್. ಅವಳು ಖುಷಿ ಆಗೋಯ್ತು. ಈಗ ಜಸ್ಟು ಬ್ಯಾಂಗ್ಳೂರಿಂದ ಜಸ್ಟ್ ಬಂದು ಇಲ್ಲಿಗೆ ಬಂದೆ. ವಾಕ್ ಹೋಗೋಳಂತೆ. ಫೋನ್ ಹಾಕ್ತೀನಿ ಈಗ. ಚೆನ್ನಾಗಿ ಐಡಿಯಾ ತಲೆಗಳು ಉಪಯೋಗಿಸಿದಾಳೆ ನಮ್ಮ ಅಕ್ಕ. ಸೊ ಕಾರ್ತಿಕ್ ಮಾಸ ನಾನ್ ವೆಜ್ ತಿನ್ನಲ್ವಲ್ಲ,
ಸೊ ಫಿಶ್ ಫ್ರೈ ನಂಚ್ಕೊಳ್ಳೋಕ್ಕೆ ಐ ಥಿಂಕ್ ಬಾಳೆಕಾಯಿ ಅನ್ಕೊತೀನಿ ಹಾಕಿ ಮಾಡಿದ್ದಾಳೆ. ಇಟ್ ಇಸ್ ಟೇಸ್ಟಿಂಗ್ ಸೊ ಇನ್ನೊಂದು ತೊಗೊಂಡು ತಿನ್ನೋಣ. ಚೆನ್ನಾಗಿದೆ. ಅಲ್ಲ, ತವಾ ಫ್ರೈ ಥರ ಮಾಡಿದ್ದಾಳೆ. ನೈಸ್. ಸೇಮ್ ಫಿಶ್ ರವಾ ಫ್ರೈ ಹಂಗಿದೆ ಅದೇ ಥರ ಬಾಳೆಕಾಯಿ ಹಾಕಿ ಮಾಡಿದ್ದಾಳೆ. ಸಕ್ಕತ್ತಾಗಿದೆ ಟೇಸ್ಟು. ಇಫ್ ಯು ಗೈಸ್ ವಾಂಟ್ ಟು ಟ್ರೈ ಯು ಕ್ಯಾನ್. ಸುಕ್ಕುಗೂ ಇಡು, ಸುಕ್ಕುಗೆ ಅಮ್ಮಂಗೆ ಎಲ್ರಿಗೂ ಕೊಡು, ಜಾಸ್ತಿ ಇದೆ. ತಿನ್ನು. Hi you guys, checking into this video after 2 days. Today is Saturday and I'm super duper ready like this. It's been 6:30 ಆಗ್ತಿದೆ ಈಗ. So we have one function to attend in Mysore. So Preetham is here, me and Preetham and ಸುಕ್ಕುನು ಜಾಯಿನ್ ಮಾಡಿಸ್ಕೊಳ್ಳೋಣ ಅನ್ಕೊತಾ ಇದ್ದೀವಿ. We 3 gonna go there, attend the function. ಆಮೇಲೆ ನನಗೇನೋ ಸ್ವಲ್ಪ ಪ್ಲ್ಯಾನ್ ಇದೆ, ಚಿಕ್ಕ ಪ್ಲ್ಯಾನು ಮೈಸೂರಲ್ಲಿ. ಸೊ ಅದೇನು ಅಂತ ಹೋದ್ಮೇಲೆ ಹೇಳ್ತೀನಿ. ಆ್ಯಂಡ್ ದಿಸ್ ಈಸ್ ಹೌ I'm ready. I'm loving it. I'm that simple girl. ನನಗೆ ಇವಾಗ ಇದು ಹಾಕ್ಕೊಂಡಿರೋದು ಕೂಡ ಹೆವಿ ಅನಿಸ್ತಿದೆ. ಬಟ್ ಯಾ, ದ ಔಟ್ಫಿಟ್ ಆ್ಯಂಡ್ ದ ಲುಕ್ ಐ ಶೋ ಯು ಆಲ್. ಆ್ಯಂಡ್ ದ ಮೇಕಪ್, ಓ ಮೈ ಗಾಡ್, ನೀವು ಬಿಲೀವ್ ಮಾಡಲ್ಲ, ನಾನು ಜಸ್ಟ್ ಲಾರಿಯಲ್ ಸಿರಮ್ ಫೌಂಡೇಶನ್ ಇದೆಯಲ್ಲ, ಐ ಶೋ ಯು ಆಲ್. ಇದು ಒಂದು ಅಪ್ಲೈ ಮಾಡಿದ್ದೀನಿ, ದಿಸ್ ಒನ್. ಆ್ಯಂಡ್ 2 ಬ್ಲಷ್ ಹಾಕ್ಕೊಂಡಿದ್ದೀನಿ, ಇದು ಒಂದು ಮತ್ತು ಇದು ಒಂದು ಪ್ಯಾಕ್ದು. ಬ್ಲಷ್ ಈಸ್ ಲೈಕ್ ಆಪ್ಷನಲ್, ಸೊ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಆ್ಯಂಡ್ ಪೌಡರ್ ಪ್ರಾಡಕ್ಟ್ಗೆ ಮ್ಯಾಕ್ ಸ್ಟುಡಿಯೋ ಫಿಕ್ಸ್ ಅಪ್ಲೈ ಮಾಡಿದ್ದೀನಿ. ದಟ್ಸ್ ಇಟ್. ಅಷ್ಟೇ, 3 ಪ್ರಾಡಕ್ಟ್ ಅಷ್ಟೇ ನಾನು ಹಾಕಿರೋದು. ಸಿ ಹೌ ಬ್ಯೂಟಿಫುಲ್ ಇಟ್ಸ್ ಲುಕ್ಕಿಂಗ್. ಸೊ ಐ ನೋ ಫುಲ್ ಕಾರೇಜ್ ಇಲ್ಲ, ನನಗೇನು ಫುಲ್ ಕಾರೇಜ್ ಬೇಡ ಹಾಗಾಗಿ. ಬಟ್ ಸಿ, ಇಟ್ಸ್ ಫ್ಲಾಲೆಸ್, ಇಟ್ಸ್ ಲುಕಿಂಗ್ ಸೋ ಗುಡ್. ಐ ಮೇಕಪ್ ಇಲ್ಲ, ಯಾವುದು ಏನೂ ಇಲ್ಲ, ಬಿಕಾಸ್ ಪ್ರಾಡಕ್ಟ್ಸ್ ನಾನು ಕ್ಯಾರಿ ಮಾಡಿರಲಿಲ್ಲ ಎನಿ ಹೌ. ಆ್ಯಂಡ್ ಯಾ, ಆ್ಯಂಡ್ ಲಿಪ್ ಕಾಂಬೋ ಅಂತ ತೋರಿಸ್ಬಿಡ್ತೀನಿ ನಿಮಗೆ. ಐ ಆಮ್ ಲವ್ವಿಂಗ್ ಇಟ್. ಅದಕ್ಕೆ ಸೊ ಶೀ ಗ್ಲಾಮ್ದು ಲಿಪ್ ಲೈನರ್ ಬಂದುಬಿಟ್ಟು 524. ಸೊ ಕಾಫಿ ಡಾರ್ಕ್ ಕಲರ್. ಆ್ಯಂಡ್ ಇದಕ್ಕೆ ನಾನು ಲಿಪ್ಸ್ಟಿಕ್ ಐ ಹ್ಯಾವ್ ವೆಂಟ್ ವಿತ್ ಬ್ರೂಚಾ ಬ್ಯೂಟಿದು. ವಾಟ್ಸ್ ದಿಸ್ ಶೇಡ್? ಮ್ಯಾಪ್ಲೆ ಶೇಡ್. ಸೊ ದಿಸ್ ಈಸ್ ಹೌ ದ ಲಿಪ್ ಕಾಂಬೋ ಈಸ್ ಲುಕಿಂಗ್. ಐ ಆಮ್ ಲವ್ವಿಂಗ್ ಇಟ್. ದ ಔಟ್ಫಿಟ್, ದಿಸ್ ಈಸ್ ಹೌ ಐ ಆಮ್ ಲುಕಿಂಗ್. ದಿಸ್ ಈಸ್ ಹೌ ಐ ಆಮ್ ರೆಡಿ. ಐ ಆಮ್ ಲವ್ವಿಂಗ್ ಇಟ್. ಲೆಟ್ಸ್ ಗೋ. ಎಸ್, ಐ ಮೀನ್ ಎಕ್ಸಿಬಿಷನ್. ನನಗಿಲ್ಲ ಆ್ಯಕ್ಚುಲಿ ಕೆಲಸ ಇರೋದು. ನಂದು ಲಾಸ್ಟ್ ಮೈಸೂರು ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಇನ್ಕಲ್ ಸಾರಿ ಸ್ಟಾಲ್ ಇತ್ತಲ್ವ, ಅಲ್ಲಿ ನಾನು ಕೆಲವೊಂದು ಸಾರೀಸ್ ಪರ್ಚೇಸ್ ಮಾಡಿದ್ದೆ. ದಿಸ್ ಟೈಮ್ ಐ ವಾಂಟ್ ಟು ಗೆಟ್ ಫಾರ್ ಸಮ್ ಪೀಪಲ್. ಲೈಕ್ ರಮ್ಯಾ ಅಮ್ಮದು ಬರ್ತ್ಡೇ ಇದೆ, ಆಂಟಿಗೆ ಒಂದು ತೊಗೊಳ್ಳೋಣ ಅಂತ, ನನ್ನ ಹೇರ್ ಆರ್ಟಿಸ್ಟ್ಗೆ ಒಂದು ತೊಗೊಳ್ಳೋಣ. ಆ ಥರ ಒಂದು 3-4 ಸ್ಯಾರಿ ಬೇಕು ನನಗೆ, ಬಿಕಾಸ್ ನಾನು ತೊಗೊಂಡಿರೋದು ಎಲ್ಲರೂ ತುಂಬ ಇಷ್ಟಪಟ್ಟರು. ಸೊ ಹೆಂಗಿದ್ರು ಮೈಸೂರು ಬಂದಿದ್ದೀನಲ್ಲ, 5 ನಿಮಿಷ ಇಲ್ಲೊಂದು ಸ್ಯಾರಿ ತೊಗೊಂಡು ವಿ ಗೋನಾ ಲೀವ್. ನಾನು ಆ್ಯಕ್ಚುಲಿ ರಶ್ ಇರಲ್ಲ ಅಂದ್ಕೊಂಡಿದ್ದೆ, ಇವಾಗಲೂ ಅಷ್ಟೇ ಜನ ಇದ್ದಾರೆ. ಫೈನಲಿ ಬಂದೆ. ಎಲ್ಲ ಕಡೆ ಹುಡುಕಿ ಕನ್ಫ್ಯೂಸ್ ಆಗಿ ನಾನು ಸುಕೃತು ಫೈನಲಿ ಇನ್ ದಿಸ್ ಸ್ಟೋರ್. ಆ್ಯಂಡ್ ಐ ಆಮ್ ಲವ್ವಿಂಗ್ ಇಟ್. ಕಲೆಕ್ಷನ್ ಇವಾಗ ಮತ್ತೆ ಇಷ್ಟ ಆಗ್ತಿದೆ ನನಗೆ. ವಿ ಆರ್ ಡನ್ ವಿತ್ ಆರ್ ವರ್ಕ್ ಫಂಕ್ಷನ್ ವಾಟ್ ಎವರ್. ಆ್ಯಂಡ್ ಈಗ ಟೈಮ್ ಬಂದುಬಿಟ್ಟು 10 o'clock. ಬಟ್ ಇದೇ ರೋಡಲ್ಲಿ ಪಾಯ್ಸ್ ಆಗ್ತಿದ್ವಿ. ಸೊ ಡಾಲ್ಫಿನ್ಗೆ ಸ್ಟಾಪ್ ಕೊಟ್ಟಿದ್ದೀವಿ, ಜಸ್ಟ್ ಟು ಹ್ಯಾವ್ ಸಮ್ ಡೆಸರ್ಟ್ ಆ ಥರ ಏನಾದ್ರು. ಗೆಟ್ಟಿಂಗ್ ಹೇಸಲ್ ನಟ್ ಡಿಲೈಟ್. ಆ್ಯಂಡ್ ಇದು ಬಂದುಬಿಟ್ಟು ವಾಟ್ ಇಸ್ ದಿಸ್ ಪೈನಾಪಲ್ ಲೈಕ್ ಹನಿ ಕೇಕ್ ಅಂದರು, ಅದಕ್ಕೆ ಇದು ಒಂದು. ಈ ಕೇಕ್ಸ್ ನೋಡ್ತಾ ಇದ್ರೆ ನನಗೆ ಟೆಂಪ್ಟ್ ಆಗ್ತಿದೆ ಗುರು. ಸೀದಾ ಕ್ರೀಮ್ ಸಖತ್ ರಿಚ್ ಅನಿಸ್ತಿದೆ.